ನಿನ್ನನ್ನೇ ಕೇಳ್ತಾ ಇರೋದು. ಇಲ್ಲ ಇಲ್ಲ, ಅವ್ರು ಬೇರೆ ಏನೂ ಹೇಳಿಲ್ಲ. ಓಕೆ, ಪವಿತ್ರ ಬಿದ್ದಿದ್ದನ್ನು ನೋಡಿದ್ಯಾ ನೀನು? ಎಷ್ಟನೇ ಫ್ಲೋರಿಂದ ಬಿದ್ಲು ಅಂತ ಏನಾರ ಗೊತ್ತಾ? ಓ, ನಾನವರು ಪವಿತ್ರನ ತಳ್ಳೋದನ್ನ ನೋಡಿದೀನೋ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೋತಾ ಇದ್ದಾರೆ. ಈಗ ನಾನು ಏನಾದ್ರೂ ನೋಡಿದೀನಿ ಅಂತ ಬಾಯ್ ಬಿಟ್ರೆ ನನ್ನನ್ನೇ ಐ ವಿಕ್ಟಿಮ್ ಮಾಡ್ಬಿಡ್ತಾರೆ. ಆಮೇಲೆ ಸಾಕ್ಷಿನೆಲ್ಲ ನಾಶ ಮಾಡಿ ನನ್ನನ್ನೇ ಕೊಂದು ಬಿಡ್ತಾರೆ. ಪವಿತ್ರ ಗತಿನೇ ನನ್ಗೂ ಆಗುತ್ತೆ. ಹೇಳ್ದೇ ಇರೋ ಟೈಮಲ್ಲಿ ವಟಪಟ ಅಂತ ಮಾತಾಡ್ತಾ ಇರ್ತೀಯ. ನಾನು ಈಗೇನೋ ಕೇಳ್ತಾ ಇದ್ದೀನಿಲ್ಲ, ಹೇಳು. ಇಲ್ಲ ಇಲ್ಲ, ನಾನು ಅವ್ರು ಬಿದ್ದಿದ್ದು ನೋಡಿಲ್ಲ. ನಾನು ಬರೋ ಅಷ್ಟರಲ್ಲಿ ಅವ್ರನ್ನ ಯಾರೋ ತಳ್ಳಿಬಿಟ್ಟಿದ್ರು. ಯಾರು? ನನ್ನ ಕೇಳಿದ್ರೆ ನಾನೇನು ಹೇಳಿ? ನೀವೇ ಹೇಳ್ಬೇಕು ಅದನ್ನ. ವಾಟ್? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಇಲ್ಲಿ ಕೆಲವು ಉದ್ದೇಶಗಳು ಸರಿ ಅನಿಸ್ತಿಲ್ಲ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಡಾಕ್ಟರ್ಗೆ ಯಾಕೆ ಆರ್ಡರ್ ಮಾಡಿದ್ರಿ? ಅದಕ್ಕೆಲ್ಲ ಕಾರಣ ಇದೆ. ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿ ನಿನಗಿಲ್ಲ. ಯಾಕೆ ಅರ್ಥ ಆಗಲ್ಲ? ನನಗೀಗಾಗಲೇ ಎಲ್ಲ ಅರ್ಥ ಆಗಿದೆ. ನಾನು ಈ ಥರ ಟ್ರಿಕ್ಸ್ನ ತುಂಬ ಸೀರಿಯಲ್ಲೇ ನೋಡ್ಬಿಟ್ಟಿದ್ದೀನಿ. ಕೊಲೆಗಾರ ತಾನು ಮಾಡಿದ ಕೊಲೆನ ಮುಚ್ಚಾಕಕ್ಕೆ ಹೀಗೆ ಮಾಡೋದು. ತನಗಿರೋ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿ ಪೊಲೀಸ್ ರೆಕಾರ್ಡಿಂದ ಆ ಕೇಸ್ನ ತೆಗ್ಸಾಕ್ಬಿಡೋದು. ಇಲ್ಲೂ ಹಾಗೆ ಕೊಲೆಗಾರ ಸಿಕ್ಕಾಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೀಗೆಲ್ಲ ಮಾಡ್ತಿದ್ದಾನೆ ಅಲ್ವಾ? ಏಯ್, ತಲೆ ಕೆಟ್ಟೋಳ್ ಥರ ಮಾತಾಡ್ಬೇಡ. ಹೌದೌದು, ಸತ್ಯ ಮಾತಾಡೋರು ನಿಮಗೆ ತಲೆ ಕೆಟ್ಟರ ಥರನೇ ಕಾಣಿಸೋದು. ಸರಿ, ಹಾಗಾದ್ರೆ ಅವತ್ತು ನಿನ್ನ ತಂಗಿ ಕೈ ಕಟ್ ಮಾಡ್ಕೊಂಡಾಗ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ. ಯಾಕೆ ಹೇಳು? ಯಾಕೆ ಅಂದರೆ ಒಂದು ಹೆಣ್ಣು ಹುಡುಗಿ ಮರ್ಯಾದೆ ಪ್ರಶ್ನೆ ಅದು. ಗೊತ್ತಿದ್ದೋ ಗೊತ್ತಿಲ್ದೇನೋ ಪೊಲೀಸ್ ರೆಕಾರ್ಡಲ್ಲಿ ಹೆಸರು ಹೋಯ್ತು ಅಂದರೆ ಇಡೀ ಜೀವನ ಕಚ್ಚುಕ್ಕೆಯಾಗಿ ಉಳಿಯುತ್ತೆ. ಅದು ನಿನ್ನ ತಂಗಿ ಅದು ಒಂದೇ, ಪವಿತ್ರ ಅದು ಒಂದೇ. ಅದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ. ಅಷ್ಟೇ ಅಲ್ಲ, ಪವಿತ್ರ ಯಾಕೆ ಅಲ್ಲಿ ಹೋಗಿದ್ದು, ಯಾಕೆ ನನ್ನನ್ನು ಅಲ್ಲಿಗೆ ಬರೋದಕ್ಕೆ ಹೇಳಿದ್ಲು, ಯಾಕೆ ಮೇಲಿಂದ ಬಿದ್ಲು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಆ್ಯಂಡ್ ಅದು ಪಬ್ಲಿಕ್ ಆಗಬಾರ್ದು. ಅದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಆ್ಯಂಡ್ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಅಂದರೆ ಪವಿತ್ರಂಗೆ ಪ್ರಜ್ಞೆ ಬರಬೇಕು. ಈ ಪವಿತ್ರಂಗೆ ಏನಾರು ಪ್ರಜ್ಞೆ ಬಂದ್ರೆ ನನಗೆ ಪ್ರಜ್ಞೆ ಹೋಗುತ್ತಷ್ಟೇ. ಹಾಗೆ ಹೊಡಿತಾನೆ ಏಜೆ. ಯಾವುದೇ ಕಾರಣಕ್ಕೂ ಪವಿತ್ರಂಗೆ ಪ್ರಜ್ಞೆ ಮಾತ್ರ ಬರಬಾರ್ದು. ಡೋಂಟ್ ವರಿ ಏಜೆ, ತಪ್ಪು ಮಾಡಿದವರು ಒಂದಲ್ಲ ಒಂದಿನ ಸಿಕ್ಕಾಕೊಳ್ಳೇಬೇಕು. ಸಿಕ್ಕಾಕೋತಾರೆ. ನಾನು ನೋಡಿಲ್ಲ ಅಂತ ಸುಳ್ಳು ಹೇಳಿ ಒಳ್ಳೆ ಕೆಲಸ ಮಾಡಿದೆ. ನೋಡಿದ್ದೀನಿ ಅಂತ ಏನಾದರೂ ಹೇಳಿದರೆ ಅಲರ್ಟ್ ಆಗಿಬಿಡ್ತಿದ್ರು. ತುಂಬ ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿ. ನೇರ ಹೋರಾಡೋದು ಕಷ್ಟ. ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಇವ್ರು ಸುಳ್ಳಿನ ಸಾಕ್ಷಿ ಕ್ರಿಯೇಟ್ ಮಾಡೋಕ್ಕೆ ಮುಂಚೆ ನನ್ನ ಸತ್ಯದ ಬೆನ್ನು ಹತ್ತಬೇಕು. ಇಲ್ಲ, ಇಲ್ಲಿ ಸತ್ಯ ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದು ಪವಿತ್ರ ಮಾತ್ರ. ಸತ್ಯ ಏನು ಅಂತ ಗೊತ್ತಾಗಲೇಬೇಕು. ಇವತ್ತೇನಾದ್ರೂ ಆಗೋದು, ಈ ಪವಿತ್ರ ಜೀವಂತವಾಗಿ ಆಚೆ ಹೋಗೋದಿಕ್ಕೆ ಬಿಡಬಾರ್ದು. ಇಲ್ಲೇ ಇದ್ದಾನೆ. ಇವನ್ ಕಣ್ ತಪ್ಪಿಸಿ ಒಳಗೆ ಹೇಗೆ ಹೋಗ್ಲಿ? ನಾನು ಎಲ್ಲಿ ಹೋದ್ರು ನನ್ನ ದಾರಿಗೆ ಮುಳ್ಳಿ ತರ ಬಂದು ನನ್ನ ಕಾಲ್ಗೆ ಚುಚ್ಕೋತಿಯಲ್ಲ ಏಜೆ. ನನಗ್ ಬರ್ತಿರೋ ಕೋಪಕ್ಕೆ ನಿನ್ನ ಕಿತ್ತು ಬಿಸಾಡೋಣ ಅಂದ್ರೆ ನನಗ ಧೈರ್ಯನೇ ಇಲ್ವೇ.
ಹಲೋ. ಹಾಂ, ಇವತ್ತಿನ ಎಲ್ಲ ಮೀಟಿಂಗ್ಸ್ನು ಕ್ಯಾನ್ಸಲ್ ಮಾಡಿ. ನಾನು ರೆಸ್ಟೋರೆಂಟಿಗೆ ಬರ್ತಾ ಇಲ್ಲ ಇವತ್ತು. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನೆಲ್ಲ ನಾನು ಮೆಸೇಜ್ ಕಳಿಸ್ತೀನಿ. ಗುಡ್. ಹಲೋ. ನಾ ಹೇಳಿದ್ನಲ್ಲ ಪೋಸ್ಟ್ಪೋನ್ ಮಾಡಿ ಅಂತ. ವಾಟ್ ಎವರ್, ನಾನು ವಿಶ್ವರೂಪ್ಗೆ ಎಲ್ಲನೂ ಅಪ್ಡೇಟ್ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ವಿಶ್ವರೂಪ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ. ಹಾಂ. ಸಾಯಿ ಅಂತ ಮೇಲಿಂದ ಹೋದ್ರೆ ಬದುಕ್ಬಿಟ್ಟಿಯಲ್ಲೇ. ಗಟ್ಟಿ ಪಿಂಡ ನೀನು ಗಟ್ಟಿ ಪಿಂಡ ಆದ್ರೆ ನಾನು ಶತಮೊಂಡ. ಅನ್ಕೊಂಡಿದ್ದನ್ನ ಸಾಧಿಸೋವರೆಗೂ ಬಿಡೋ ಮಗಾನೇ ಅಲ್ಲ ನಾನು. ಉಸಿರಾಡ್ಬೇಕು ಅಂತಂದ್ರೆ ನಿನ್ನ ಉಸಿರು ನಿಲ್ಬೇಕು. ಇಲ್ಲಿದ್ದ ತೇಜ ಎಲ್ಲೋದ್ರು? ನಾನು ಇಲ್ದೇ ಇರೋ ಗ್ಯಾಪಲ್ಲಿ ಪವಿತ್ರನ್ ಕೊಲ್ಲಕ್ಕೇನಾದ್ರೂ ಹೋದ್ರಾ?